ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನಮ್ಮ 7th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು. ಹೌದು ಕಣ್ರಿ. ಈ ಸರ್ಕ್ಯುಲರ್ ಏನಿದೆ ಅದು ಇವತ್ತಷ್ಟೇ ರಿಲೀಸ್ ಆಗಿರುವಂಥದ್ದು. ಓಕೆ, ಆಗಸ್ಟ್ 12ಗೆ ರಿಲೀಸ್ ಆಗಿರುವಂಥದ್ದು. ಸೊ ಈ ಸರ್ಕ್ಯುಲರ್ ಯಾವ್ದ್ರ ಬಗ್ಗೆ ಅಂದ್ರೆ, all the final year students BA BTech admitted under 2022 scheme from affiliated autonomous, non-autonomous and constituent colleges of the university are hereby informed that students must register their project work through the VTU web portal. The registration schedule will be announced shortly. The registration link and the other relevant details will be published in due course. Students are advised to regularly visit the VTU website for updates. ಸೊ ಇದೊಂದು ಅಪ್ಡೇಟ್ ಅನ್ನು ಅವರು ರಿಲೀಸ್ ಮಾಡಿದ್ದಾರೆ. ಸೊ ಈ ಅಪ್ಡೇಟ್ಸ್ ಏನಂತ ಒಂದ್ಸಲ ಕಂಪ್ಲೀಟ್ ಆಗಿ ನಾನಿದ್ದು ಈಸಿ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿ ಹೇಳ್ತೇನೆ ಏನ್ ಹೇಳ್ತಿದ್ದಾರೆ ಅಂದ್ರೆ. ಸೊ ಇವತ್ತಷ್ಟೇ ಇದು ಒಂದು ಸರ್ಕ್ಯುಲರ್ ಏನಿದೆ ರಿಲೀಸ್ ಆಗಿರುವಂತದ್ದು. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಯಾರೆಲ್ಲ ಫೈನಲ್ ಇಯರ್ ಅಲ್ಲಿ ಇದ್ದಾರೆ ಸರಿನಾ, ಇವಾಗ ಫೈನಲ್ ಇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಆಗಸ್ಟ್ 4 ಇಂದ ಕಾಲೇಜ್ ಸ್ಟಾರ್ಟ್ ಆಗಿದೆ. ಓಕೆನಾ. ಸೊ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಯಾರೆಲ್ಲ ಫೈನಲ್ ಇಯರ್ ಅಲ್ಲಿ ಇದ್ದಾರೆ BA or BTech ಸರಿನಾ, ಇವಾಗ ಯಾರೆಲ್ಲ ಫೈನಲ್ ಇಯರ್ ಅವರಿಗೆಲ್ಲ ಗೊತ್ತುಂಟು 2022 ಸ್ಕೀಮ್ ಅಲ್ಲೇ ಇದ್ದಾರೆ ಅಂತ. ಓಕೆ, ಸೊ ಈ ಎಲ್ಲ ಕಾಲೇಜಸ್ ಯಾವ VTU ಅಂಡರ್ ಯಾವ್ದೆಲ್ಲ ಕಾಲೇಜಸ್ ಇದೆ, ಫಾರ್ ಎಕ್ಸಾಂಪಲ್ ಏನಿದೆ ಇಲ್ಲಿ ಆಟೋನಮಸ್ ಇದೆ, ನಾನ್ ಆಟೋನಮಸ್ ಇದೆ. ಸೊ ಆ ಕಾಲೇಜಸ್ ಯಾವ್ದೆಲ್ಲ VTU ಡೊಮೇನ್ ಅಲ್ಲಿ ಬರುತ್ತೆ. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸ್ಟೂಡೆಂಟ್ಸ್ ಗೆ ಇವಾಗ ಗೊತ್ತುಂಟು ನಮ್ಮ ಇದು ಫೈನಲ್ ಇಯರ್ ಏನಿರುತ್ತೆ, ಫೈನಲ್ ಇಯರ್ ಕೋರ್ಸ್ ಏನು ಮೇಜರ್ ಪ್ರಾಜೆಕ್ಟ್ ಇರುತ್ತೆ, ಮೇಜರ್ ಪ್ರಾಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಅಲ್ವಾ. ಸೊ ಇದು ಏನಿರುತ್ತೆ ಅಂದ್ರೆ ಒಂದು ಕಾನ್ಫರೆನ್ಸ್ ತರ ಮಾಡಿರ್ತಾರೆ ಈ ಮೇಜರ್ ಪ್ರಾಜೆಕ್ಟ್. ಓಕೆ, ಸೊ ಇಷ್ಟು ಏನ್ ಮಾಡ್ಬೇಕಂದ್ರೆ ಈ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಅವರ ಪ್ರಾಜೆಕ್ಟ್ ವರ್ಕ್ ಏನಿದೆ ಅದು VTU ವೆಬ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಸರಿ, ನಾ VTU ವೆಬ್ ಪೋರ್ಟಲ್ ಏನಂದ್ರೆ, ಈಗ ನಿಮ್ಗೆ ಗೊತ್ತು ಈಗ ಆಲ್ರೆಡಿ ಒಂದು VTU ಅವರು ಒಂದು ಇಂಟರ್ನ್ಶಿಪ್ ಓಕೆ ಇಂಟರ್ನಿಯೇಟ್ ಅಂತ ಒಂದು ವೆಬ್ಸೈಟ್ ಅನ್ನು ಬಿಟ್ಟಿದ್ದಾರೆ, ಅಲ್ಲಿಂದ ಇಂಟರ್ನ್ಶಿಪ್ ಪಡ್ಕೋಬಹುದು ಅಂತ. ಓಕೆನಾ, ಈ ತರ ಒಂದು ಸಿಸ್ಟಮ್ ಒಂದು ಕೊಟ್ಟಿದ್ದಾರೆ ನಮ್ಮ VTU ಅವರು. ಓಕೆ, ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಈ ಪ್ರಾಜೆಕ್ಟ್ ವರ್ಕ್ ಏನಿದೆ ನಮ್ಮ VTU ವೆಬ್ ಪೋರ್ಟಲ್ ಅಲ್ಲೇ ನೀವು ಏನು ರಿಜಿಸ್ಟರ್ ಮಾಡ್ಬೇಕು, ನಿಮ್ಮ ಯಾವ ಪ್ರಾಜೆಕ್ಟ್ ಇದೆ ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಬೇಕು. ಸರಿ, ಸೊ ಇವಾಗ ಜಸ್ಟ್ ಶಾರ್ಟ್ಲಿ ಆಗಿ ರಿಲೀಸ್ ಮಾಡಿರುವಂತದ್ದು. ಓಕೆ, ಮತ್ತೆ ಇದು ಏನಿದೆ ಅದು ಯಾವಾಗ ರಿಜಿಸ್ಟ್ರೇಷನ್ ಆಗತ್ತೆ ಅದೆಲ್ಲ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಸರಿ, ನಾನು ಸರ್ಕ್ಯುಲರ್ ಯಾವಾಗ ಬಿಡ್ತಾರೆ ಅಲ್ಲಿ ನಾನು ಈ ವಿಡಿಯೋ ಅನ್ನು ಮಾಡ್ತೇನೆ. ಓಕೆನಾ. ನೆಕ್ಸ್ಟ್ ಏನಂದ್ರೆ, ಈ ರಿಜಿಸ್ಟ್ರೇಷನ್ ಎಲ್ಲಿ ಮಾಡೋದು ಅಂತ ಹೇಳ್ತಾರೆ ಅಂತ ಹೇಳಿದಾರೆ. ಅದ್ರ ಮೇಲೂ ಸಹ ಅವ್ರು ಏನ್ ಹೇಳಿದಾರೆ ಅಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಸಹ ಕೊಡ್ತಾರಂತೆ. ಸೊ ಏನಂದ್ರೆ, ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಗೆ VTU ವೆಬ್ಸೈಟ್ ಅನ್ನು ನೋಡ್ತಾ ಇರ್ಬೇಕಾಗುತ್ತೆ. ಸೊ ನಿಮ್ ಕಷ್ಟ ಬೇಡ ಅಂತ ಅದನ್ನ ಈ ನಮ್ಮ ಚಾನಲ್ ಏನಿದೆ ಅದನ್ನ ನೋಡ್ಕೊಂತಾರೆ. ಓಕೆನಾ. ಸೊ ಇದು ಯಾವಾಗ ಇದನ್ನ ಕೊಡ್ತಾರೆ, ಯಾವಾಗ ಅದನ್ನ ರಿಜಿಸ್ಟ್ರೇಷನ್ ಲಿಂಕ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾರಲ್ವಾ, ಅವಾಗ ಈ ಒಂದು ವಿಡಿಯೋ ಅನ್ನು ಅಥವಾ ನಮ್ಮ ಇದು ವಾಟ್ಸ್ಆಪ್ ಕಮ್ಯುನಿಟಿ ಏನಿದೆ ಅದರಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಸರಿನಾ. ಸೊ ಇದು ಒಂದು ಆ ಏನಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿದೆ. ಯಾಕಂದ್ರೆ ಇದು ಪ್ರಾಜೆಕ್ಟ್ ವರ್ಕ್ ಏನಿದೆ, ಇದು ನಮ್ಮ 7th ಸೆಮಿಸ್ಟರ್ ಗೆ ಪ್ರಾಜೆಕ್ಟ್ ವರ್ಕ್ ಏನಿದೆ ತುಂಬಾನೇ ಆ ಏನ್ ಹೇಳ್ತಾರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಈ ಪ್ರಾಜೆಕ್ಟ್ ವರ್ಕ್ ಇಂಪಾರ್ಟೆಂಟ್? ಸೊ ಫಸ್ಟ್ ಆಫ್ ಆಲ್ ಈಗ ನಮ್ಗೆ ಥಿಯರಿ ಅಂತ ಇರುತ್ತೆ. ಓಕೆ, ಥಿಯರಿ ಸಬ್ಜೆಕ್ಟ್ ಅಂತ ಒಂದಿರುತ್ತೆ. ನಾವು ಏನ್ ಮಾಡ್ತೀವಿ ಸೆಮ್ ಎಕ್ಸಾಮ್ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಸರಿನಾ, ಈಗ ನಮ್ ಇಂಟರ್ನಲ್ಸ್ ಕಂಡಕ್ಟ್ ಮಾಡ್ತಾರೆ ಸರಿ, 50 ಮಾರ್ಕ್ಸ್ ಫ್ರಮ್ ಇಂಟರ್ನಲ್ಸ್ ಅಂಡ್ ನಾವು ಸೆಮ್ ಅಲ್ಲಿ 100 ಮಾರ್ಕ್ಸ್ ಬಂದು ಇಟ್ ವಿಲ್ ಬಿ ರೆಡ್ಯೂಸ್ ಟು 50. ಸೊ ಆ ತರ ಒಂದು ಮೆಕ್ಯಾನಿಸಮ್ ಆಗ್ತಾ ಇತ್ತು ಅಲ್ವಾ. ಬಟ್ ಈ ಮೇಜರ್ ಪ್ರಾಜೆಕ್ಟ್ ಏನಂದ್ರೆ, ನಿಮ್ಮ ಇಂಟರ್ನಲ್ ಕಾಲೇಜಲ್ಲಿ ಇವ್ಯಾಲ್ಯೂಯೇಷನ್ ಏನಿದೆ ಅದು 100 ಮಾರ್ಕ್ಸ್ ಗೆ ಇವ್ಯಾಲ್ಯೂಯೇಟ್ ಆಗುತ್ತೆ. ಮತ್ತೆ ನಿಮ್ಮ ಎಕ್ಸ್ಟರ್ನಲ್ ಏನಿದೆ ಅದು ಕೂಡ 100 ಮಾರ್ಕ್ಸ್ ಅಲ್ಲಿ ಇವ್ಯಾಲ್ಯೂಯೇಟ್ ಆಗುತ್ತೆ. ಸೊ ತುಂಬಾನೇ ಈ 7th ಸೆಮಿಸ್ಟರ್ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕೆ ಈ ತರ ಒಂದು ಮಾಡ್ತಾ ಇದ್ದಾರೆ ನಮ್ಮ VTU. ಸೊ ನೋಡೋಣ, ಏನಾದ್ರು ಒಂದು ಅಪ್ಡೇಟ್ ಕೊಟ್ರೆ ನಾನು ಪಟ್ಟ ಅಂತ ಈ ಚಾನಲ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲ್ಗೆ ಒಂದು ಅಪ್ಡೇಟೆಡ್ ಆಗಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸರಿನಾ. ಸೊ ಇಲ್ಲೇ ಹೇಳುತ್ತಾ ನನ್ನ ವಿಡಿಯೋನ ಮುಗಿಸ್ತೇನೆ. ಜೈ ಶ್ರೀರಾಮ್.